ಓದಿದ್ದು ಯಾವತ್ತೂ ಕೂಡ ಮರ್ತೆ ಹೋಗಬಾರ್ದು ಅನ್ನೋ ಹಾಗಿದ್ರೆ ನಾನು ಹೇಳ್ತಕ್ಕಂತಹ ಈ ಮುಂದೆ 3 ಟ್ರಿಕ್ಸನ್ನು ನೀವು ಉಪಯೋಗಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಸ್ಟಡಿನಲ್ಲಿ 100% ರಿಸಲ್ಟ್ನ ಪಡ್ಕೊಳ್ಳೋದಂತೂ ಸಿದ್ಧ. ಸೊ ಸ್ಟಡೀಸ್ನ ಹೊರತುಪಡಿಸಿ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ಸಕ್ಸಸ್ಫುಲ್ ಜೀವನವನ್ನು ನಡೆಸ್ಬೋದು. ಸೊ ವಿಡಿಯೋನ ಎಲ್ಲೂ ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ನಾನು ಹೇಳ್ತಕ್ಕಂತಹ ಈ 3 ಟ್ರಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಉಪಯುಕ್ತವಾದಂತಹ ಮಾಹಿತಿ. ನಾನು ನಿಮ್ಮ ಯಶೋಧ ಆರ್ ಮೋಟಿವೇಶನಲ್ ಚಾನಲ್. ದಯವಿಟ್ಟು ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್. ಫಸ್ಟ್ ಟ್ರಿಕ್ಸ್ ಬಂದು ಸ್ಟಡಿ ಲೆಸ್ ಸ್ಟಡಿ ಗುಡ್ ಅಂತಂದರೆ 80% 20% ಅನ್ನೋ ರೂಲ್ಸು ವಿಲ್ ಫೆರೆಡೋ ಎಂಬ ಸಿದ್ಧಾಂತದಲ್ಲಿ ಬರುತ್ತೆ ಸ್ನೇಹಿತರೆ. ಅಂದರೆ 20% ಎಫರ್ಟ್ನ ಹಾಕಿ 80%ನ ರಿಕವರ್ ಮಾಡ್ಕೊಳ್ಳೋದು ಹೇಗೆ, 20% ಎಫರ್ಟ್ ಹಾಕಿ ನಾವು 80%ನಂತಹ ಲಾಭವನ್ನು ಹೇಗೆ ಪಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈ ಪ್ರಪಂಚದಲ್ಲಿ 80% ಅಷ್ಟು ಆಲ್ಕೋಹಾಲ್ ತಯಾರಾಗ್ತಾ ಇದ್ದರೆ 20% ಅಷ್ಟೇ ಜನ ಮಾತ್ರ ಅದನ್ನು ತಗೊಳ್ತಾ ಇರೋದು. 80% ಮಳೆ ಇದ್ದರೆ ಅದನ್ನು ನಾವು 20% ಮಾತ್ರ ಅಷ್ಟೇ ಸ್ವೀಕಾರ ಮಾಡ್ತಾ ಇರೋದು. 80% ಅಷ್ಟು ಟೆಕ್ನಾಲಜಿ ಇದ್ದರೆ 20% ಅಷ್ಟು ಮಾತ್ರನೇ ವಿಜ್ಞಾನಿಗಳು ಆವಿಷ್ಕಾರ ಮಾಡಿರೋದು. 80% ಟ್ರಾಫಿಕ್ ಇದ್ದರೆ 20% ಅಷ್ಟೇ ನಾವು ಈ ಟ್ರಾಫಿಕಲ್ಲಿ ಜನಗಳು ಓಡಾಡ್ತಾ ಇರೋದು. ಸೊ ಈ 20% ಎಫರ್ಟ್ ಹಾಕಿ 80% ಲಾಭನ ನೀವು ಹೇಗೆ ಪಡ್ಕೊಳ್ಬೇಕು ಸ್ಟಡಿನಲ್ಲಿ ಅಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಗೆ ಹೋಗಿ ಪ್ರತಿಯೊಂದು ಟಾಪಿಕ್ನು ಹುಡುಕಿ ವಿಚಾರಗೈಸ್ಕೊಂಡಾಗ ಅಲ್ಲಿ ನಿಮಗೆ 20% ಅನ್ನೋ ಅಷ್ಟು ಆನ್ಸರ್ ಸಿಗುತ್ತೆ. ಸೊ ನೀವು ಎಲ್ಲ ಸಿಲೆಬಸ್ಸಲ್ಲೂ ಓದಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು, ಎಲ್ಲ ತಲೆಗೆ ತುಂಬ್ಕೊಂಡು ಕನ್ಫ್ಯೂಸ್ ಆಗೋದ್ರ ಬದಲು ಒಂದೊಮ್ಮೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಹುಡುಕಿ ಅದನ್ನೆಲ್ಲ ಟಾಪಿಕ್ನ ಹುಡುಕಿ ಒಂದಷ್ಟು ಕಡೆ ಇಟ್ಕೊಂಡಾಗ ನಿಮಗೆ 20% ಅಷ್ಟು ಮಾತ್ರ ಅಲ್ಲಿರುತ್ತೆ, ಬಟ್ ಆಲ್ಮೋಸ್ಟ್ ರಿಕವರ್ ಆಗಿ ನಿಮಗೆ 80% ಅಷ್ಟು ಅಲ್ಲಿ ಲಾಭ ಸಿಗುತ್ತೆ ಸ್ನೇಹಿತರೆ. ಸೆಕೆಂಡ್ ಟ್ರಿಕ್ಸ್ ಬಂದು ಸ್ಟಡಿ ಇನ್ ಮಾರ್ನಿಂಗ್. ಸೊ ಈ ಸ್ಟಡಿ ಮಾರ್ನಿಂಗ್ ಅಂತ ಅಂದರೆ ಈ ಸಮಯ ಬಂದು ಬೆಳಿಗ್ಗೆ 3 ರಿಂದ 6 ಅಥವಾ 4 ರಿಂದ 6. ಈ ಸಮಯ ಬಹಳ ಅತ್ಯದ್ಭುತವಾದಂತಹ ಸಮಯ ಸ್ನೇಹಿತರೆ. ಈ ಪುರಾಣದಲ್ಲೂ ಕೂಡ ಒಳ್ಳೆ ಅತ್ಯದ್ಭುತವಾದಂತಹ ಸಮಯ ಅಂತ ಹೇಳಿದ್ದಾರೆ. ಯಾಕಂದರೆ ಮನುಷ್ಯ ಈ ನಿದ್ರಾವಸ್ಥೆಯಿಂದ ಎದ್ದಾಗ ಬಹಳ ಅವನು ಎಷ್ಟೇ ಯೋಚನೆಯಲ್ಲಿದ್ದರೂ ಕೂಡ ಅವನ ಮನಸ್ಥಿತಿ ಪ್ರಶಾಂತವಾಗಿರುತ್ತೆ, ವಾತಾವರಣ ಕೂಡ ತುಂಬ ಪ್ರಶಾಂತವಾಗಿರುತ್ತೆ. ಆ ಪ್ರಶಾಂತವಾಗಿರ್ತಕ್ಕಂತಹ ಟೈಮಲ್ಲಿ ನಮ್ಮದೇ ಆದ ಟಾಪಿಕ್ನ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ಶಾಶ್ವತವಾಗಿ ನಮ್ಮ ಮೈಂಡ್ ಸೆಟ್ನಲ್ಲಿ ಅದು ಉಳ್ಕೊಳ್ಬಿಡುತ್ತೆ. ಲಾಸ್ಟ್ ಆ್ಯಂಡ್ 3ನೇ ಟ್ರಿಕ್ಸ್ ಏನಂತ ಅಂದರೆ ಟೇಕ್ ರೆಸ್ಟ್ ಇನ್ ಬಿಟ್ವೀನ್ ಸ್ಟಡಿ. ಸೊ ನೀವು ಸ್ಟಡಿನ ಮಾಡ್ತಾ ಇರಬೇಕಾದ್ರೆ ಕಂಟಿನ್ಯೂಸ್ಲಿ ಸ್ಟಡಿ ಮಾಡಬಾರ್ದು ಸ್ನೇಹಿತರೆ. ನೀವು 1 hour ಸ್ಟಡಿ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಗ್ಯಾಪ್ ರೆಸ್ಟನ್ನು ಕೊಟ್ಟು ನೀವು ಸ್ಟಡಿನ ಮತ್ತೆ ಕಂಟಿನ್ಯೂ ಮಾಡಬೇಕು. ಯಾಕಂತಂದರೆ ಒಂದೇ ಸಲ 2 hours 3 hours ಕಂಟಿನ್ಯೂಸ್ಲಿ ಓದ್ತಾ ಇದ್ದಾಗ ನೀವು ಓದ್ತಿರ್ತಕ್ಕಂತಹ ಟಾಪಿಕ್ ಮೈಂಡ್ಗೆ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲ್ಲ. ಸೊ ಸ್ಟ್ರೆಸ್ ಆಗುತ್ತೆ, ಆಲಸ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಇಂಟರ್ನೆಟ್ನ ಕನೆಕ್ಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಅದು ಕೂಡ ಮಧ್ಯದಲ್ಲಿ ಸರ್ವರ್ ಅಂತ ಬರುತ್ತೆ, ಯಾಕಂದರೆ ಅದಕ್ಕೂ ಕೂಡ ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ನಿಮಗೂ ರೆಸ್ಟ್ ಇದ್ದಾಗ ಮಾತ್ರ ಯಾವುದೇ ಒಂದು ವಿಷಯನ ಕರೆಕ್ಟಾಗಿ ಫೋಕಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಪೊಮೊಡಾರ್ ಟೆಕ್ನಿಕ್ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು 2 hours 3 hours ಮಧ್ಯಾಹ್ನ 2 hours ಬೆಳಗ್ಗೆ 2 hours ನೈಟ್ 2 hours ಈ ಥರ ಡಿವೈಡ್ ಮಾಡಿಕೊಂಡು ಮಧ್ಯ ರೆಸ್ಟಿಂದ ಓದಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ನ ನೀವು ಪಡ್ಕೊಳ್ಬೋದು ಸ್ನೇಹಿತರೆ. ಐ ಹೋಪ್ ಈ 3 ಟ್ರಿಕ್ಸ್ ನಿಮಗೆ ತುಂಬ ಉಪಯುಕ್ತವಾಗಿದೆ, ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ತುಂಬ ಉಪಯುಕ್ತವಾದಂತಹ ಮಾಹಿತಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಒಂದು ಒಳ್ಳೆ ಉಪಯುಕ್ತವಾದಂತಹ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ಒಂದು ಒಳ್ಳೆ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.